ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ನ್ಯಾಯಾಂಗ ಇಲಾಖೆಯ ಅಡಿಯಲ್ಲಿ ನೀವೇನಾದರೂ ಉದ್ಯೋಗವನ್ನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇಚ್ಛೆ ಪಟ್ಟಿದ್ರೆ ಮೈಸೂರು ಜಿಲ್ಲಾ ಸತ್ರ ನ್ಯಾಯಾಲಯ, ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಕೋರ್ಟ್ಗಳಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು 75 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ವೇತನ ಶ್ರೇಣಿಯನ್ನು ನೀವಿಲ್ಲಿ ನೋಡಬಹುದು. ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನು ಇಲ್ಲಿ ಪೂರ್ಣವಾಗಿ ನೀವು ನೋಡಿ ಯಾವ ಕ್ಯಾಟಗರಿಗೆ ಬರ್ತೀರಿ, ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಮೊದಲು ನೀವು ನೋಡಿಕೊಂಡು ಅಪ್ಲೈ ಮಾಡಿರಿ. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿಗೂ ಕೂಡ ಹುದ್ದೆಗಳನ್ನು ಮೀಸಲಾತಿಯಲ್ಲಿ ನೀಡಲಾಗಿದೆ. ವಿದ್ಯಾರ್ಹತೆಯನ್ನು ನೋಡೋದಾದರೆ SSLC ಪಾಸ್ ಆದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮೆರಿಟ್ ವೈಸ್ ಆಯ್ಕೆಯನ್ನು ಮಾಡ್ತಾರೆ. ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ 10 ಮಾರ್ಕ್ಸನ್ನು ನಿಗದಿ ಮಾಡಿದ್ದಾರೆ. ಏಜ್ ನೋಡೋದಾದ್ರೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಗರಿಷ್ಠ 2A 2B 3Bಗೆ 43 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟ್ 1 SC STಗೆ 45 ವರ್ಷ ಇದೆ. ಅಪ್ಲೈ ಮಾಡುವಾಗ ಬೇಕಾಗುವಂತಹ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಎಲ್ಲ ದಾಖಲೆಗಳು ಲಾಸ್ಟ್ ಡೇಟ್ ಏನಿರ್ತೈತಿ ಆ ಲಾಸ್ಟ್ ಡೇಟ್ ಒಳಗಡೆ ವ್ಯಾಲಿಡ್ ಇರಬೇಕು. ಅಂದರೆ ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಆಗಿರಬಹುದು, ನಿಮ್ಮ SC ST ರಿಸರ್ವೇಷನ್, OBC ಸರ್ಟಿಫಿಕೇಟ್ ಆಗಿರಬಹುದು, ಎಲ್ಲವೂ ಕೂಡ ಕೊನೆಯ ದಿನಾಂಕದ ಒಳಗೆ ತೆಗೆಸಿರಬೇಕು. ಅರ್ಜಿಯ ಶುಲ್ಕ ಕ್ಯಾಟ್ 1 SC ST ಮತ್ತು PH ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಐತಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವನ್ನು ನೀವು ಪಾವತಿಸಿ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ವೆಬ್ಸೈಟ್ ಒಳಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲ ದಾಖಲೆಗಳನ್ನು ಅದರ ಡೇಟಿನ ಒಳಗೆ ಅಂದರೆ ಕೊನೆಯ ದಿನಾಂಕದವರೆಗೆ ತೆಗೆಸಿರ್ಬೇಕಾಗತ್ತೆ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಗಳನ್ನು ಇಂಟರ್ವ್ಯೂಗೆ ಕರೀತಾರೆ. ಅದು ಇಮೇಲ್ ಇರ್ಬೋದು, SMS ಮೂಲಕ ನಿಮ್ಗೆ ಬರುತ್ತೆ. ಹಾಗಾಗಿ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ನೀವು ಕೊಡಬೇಕಾಗತ್ತೆ. ಅವರು ಕ್ಲಿಯರ್ ಆಗಿ ನೋಟಿಫಿಕೇಶನ್ದಲ್ಲಿನ ಹೇಳಿಬಿಟ್ಟಾರ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ದಾಖಲೆಗಳನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿ. ಹಾಗಾಗಿ ಎಲ್ಲ ದಾಖಲೆಗಳನ್ನು ಮೊದಲೇ ತೆಗೆಸಿ ನೀವು ಇಟ್ಕೋರಿ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 31 ಮೇ 2026. ಶುಲ್ಕವನ್ನು ಪಾವತಿಸೋದಕ್ಕೆ 2/6/2026 ಕೊನೆಯ ದಿನಾಂಕ ಆಗಿರ್ತೈತಿ. ಕೊನೆಯ ದಿನಾಂಕದವರೆಗೆ ಕಾಯ್ದೆ ಯಾರ್ಯಾರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೀರಿ ಅವರು ಮೊದಲು ಅರ್ಜಿಯನ್ನು ಸಲ್ಲಿಸಿರಿ. ಇದೇ ರೀತಿಯಾಗಿ ಹೆಚ್ಚಿನ ಜಾಬ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.